ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಸಿಂಪಲ್ ಆ್ಯಂಡ್ ಟೇಸ್ಟಿ ರೆಸಿಪಿ ಚಾನಲ್. ನಾನು ನಿಮ್ಮ ಪ್ರೀತಿ ಅಶ್ವಿನಿ ಮಂಜುನಾಥ್. ಇವತ್ತಿನ ವಿಡಿಯೋದಲ್ಲಿ ನಾನು ದೇಹದ ತೂಕ ಇಳಿಸುವಂತಹ ಒಂದು ಮನೆಯಲ್ಲೇ ಸಿಗುವಂತಹ ಒಂದು ಮೂರೇ ಇಂಗ್ರೀಡಿಯೆಂಟ್ಸಲ್ಲಿ ನಾನು ನ್ಯಾಚುರಲ್ ಆಗಿ ಹೇಗೆ ಮಾಡ್ಕೊಬೋದು ಮನೆಯಲ್ಲಿ ಬಾಡಿ ತೂಕವನ್ನು ಇಳಿಸ್ಕೊಳ್ಳಿಕ್ಕೆ ಅಂತ ನಾನು ಇವತ್ತು ಒಂದು ಟೀಯನ್ನು ಮಾಡ್ತಾಯಿದ್ದೀನಿ. ಏನು ಟೀ ಅಪ್ಪ ಅಂತಂದರೆ, ನೀವು ನೋಡ್ತಾ ಇರುವ ಹಾಗೆ ಶಂಖುಪುಷ್ಪಗಳ ಹೂಗಳಿಂದ ಮಾಡುವಂತಹ ನ್ಯಾಚುರಲ್ ಬ್ಲೂ ಟೀ ಅಂತಲೇ ಹೇಳಬಹುದು. ನಾನಿಲ್ಲಿ ಒಂದು 5ರಿಂದ 10 ಅಥವಾ ನಿಮಗೆ ಎಷ್ಟು ಸಿಗುತ್ತೆ ಅಷ್ಟು ಹೂಗಳನ್ನು ತೊಗೊಳ್ಳಿ. ಮಿನಿಮಮ್ ಒಂದು 10 ಹೂಗಳಾದರೆ ಸಾಕು. ಆ ಒಂದು ತೊಟ್ಟಿಯಿಂದ ಬೇರ್ಪಡಿಸಿ ಚೆನ್ನಾಗಿ ಅದನ್ನು ಒಂದು ಸಲ ವಾಶ್ ಮಾಡಿಕೊಂಡು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಬೇರೆ ಪಾತ್ರೆಗೆ ಹಾಕೊಂಡು ನೋಡ್ತಾ ಇರ್ಬೋದು ನೋಡಿ ಎಷ್ಟು ಬೇಗನೆ ಕಲರ್ ಬಿಟ್ಕೊಳ್ತಾ ಇದೆ ನೀರಲ್ಲಿ ಅಂತ ಹೇಳಿ. ಸೊ ನಾನಿವಾಗ ಕುದಿಸ್ಕೊಳ್ತಾ ಇದ್ದೀನಿ. ನೋಡ್ತಾ ಪಾತ್ರೆಯಲ್ಲಿ ಹಾಕ್ಕೊಂಡು 1 ಗ್ಲಾಸ್ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಜ್ಯೂಸ್ ಗ್ಲಾಸ್ ಇದೆಯಲ್ಲ, ಆ ಗ್ಲಾಸ್ನಲ್ಲಿ ನಾನು 1 ಗ್ಲಾಸ್ ನೀರನ್ನು ಸೇರಿಸ್ಕೊಂಡು ಸ್ವಲ್ಪ ಸ್ಪೂನಿನಲ್ಲಿ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಸ್ಟವನ್ನು ಆನ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ. ಲೋ ಫ್ಲೇಮಲ್ಲಿ ನಾವು ಕುದಿಸ್ಕೊಳ್ಳೋದ್ರಿಂದ ಅದರ ಒಂದು ಔಷಧಿ ಗುಣಗಳೆಲ್ಲ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಅಂತಲೇ ಹೇಳ್ಬೋದು. ಒಂದು 10 ಮಿನಿಟ್ಸ್ ಆಗುತ್ತೆ ಚೆನ್ನಾಗಿ ಕುಕ್ ಆಗಲಿಕ್ಕೆ. ನೋಡಿ ಇವಾಗ ಕುದೀತಾ ಇದೆ. ಚೆನ್ನಾಗಿ ಕುದಿಸ್ಕೊಂಡ್ರೆ ನೋಡಿ ರೆಡಿ ಆಯಿತು. ಎಷ್ಟು ಡಾರ್ಕ್ ಕಲರ್ ಇದೆ ಅಂತ ಹೇಳಿ. ಹಾಗೆ ಚೆನ್ನಾಗಿ ಕುದಿಸಿದ್ದಾಗಿದೆ. ನೆಕ್ಸ್ಟ್ ನಾನಿಲ್ಲಿ ಸ್ಟವನ್ನು ಆಫ್ ಮಾಡಿಕೊಂಡು ಒಂದು ಗ್ಲಾಸ್ ತೊಗೊಂಡು ಫಿಲ್ಟ್ರನ್ನು ತೊಗೊಂಡಿದ್ದೀನಿ. ಹಾಗೆ ಸೋದಿಸ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ನೀಟಾಗಿ ಎಲ್ಲವನ್ನು ಸೋದಿಸ್ಕೊಳ್ತಾ ಇದ್ದೀನಿ. ಈ ಟೀ ಕುಡಿಯೋದ್ರಿಂದ ತೂಕವನ್ನು ಇಳಿಸ್ಕೊಬೋದು. ಹಾಗೆ ಮೈಗ್ರೇನ್ ಇರೋರಿಗೆ ಕಡಿಮೆ ಆಗುತ್ತೆ. ಹಾಗೆ ಸ್ಕಿನ್ ಗ್ಲೋಯಿಂಗ್ ಆಗುತ್ತೆ. ಹಾಗೆ ಹೆಂಗಾಗಿರ್ತೀರ. ಸೊ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಈ ಒಂದು ಜ್ಯೂಸಲ್ಲಿ. ಈಗ ತುಂಬ ಡಾರ್ಕ್ ಕಲರ್ ಇದೆ. ನೆಕ್ಸ್ಟ್ ನಾನು ಇದಕ್ಕೆ 1 ಟೀ ಸ್ಪೂನಷ್ಟು ಜೇನುತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ನಾನು ಜೇನುತುಪ್ಪವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ ಜೇನುತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಪ್ಯೂರ್ ಜೇನುತುಪ್ಪ ಇದ್ದರೆ ಹಾಕ್ಕೊಳ್ಳಿ. ಸೊ ಇಲ್ಲಿ ಸ್ಪೂನಲ್ಲಿ ಬರ್ತಾ ಇಲ್ಲ. ಸೊ ನಾನು ಇನ್ನೊಂದು ಒಂದು ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. 1 ಅಥವಾ 1.5 ಟೀ ಸ್ಪೂನಷ್ಟು ನೋಡಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ನಿಮಗೆ ಜೇನುತುಪ್ಪ ಕುಡಿಯೋಕ್ಕಾಗಲಿಲ್ಲ ಅಂದರೆ, ಡಯಟ್ ಮಾಡಬೇಕು ಅಂದರೆ ಜೇನುತುಪ್ಪನೇ ಹಾಕ್ಕೊಬೇಕು. ಈ ಸಕ್ಕರೆ ಬೆಲ್ಲ ಎಲ್ಲ ಹಾಕ್ಲಿಕ್ಕೆ ಹೋಗಬೇಡಿ. ಹಾಗೆ ನಾನು 1 ಟೀ ಸ್ಪೂನಷ್ಟು ಲೆಮನ್ ಜ್ಯೂಸನ್ನು ಹಾಕ್ತಾಯಿದ್ದೀನಿ. ಲೆಮನ್ ಜ್ಯೂಸ್ ಹಾಕಿದ್ಮೇಲೆ ಕಲರ್ ಫುಲ್ಲು ಪಿಂಕ್ ಕಲರ್ ಬರುತ್ತೆ. ನೋಡ್ತಾರೆ ನೋಡಿ ಎಷ್ಟು ಚೆನ್ನಾಗಿದೆ ಕಲರ್ ಅಂತ ಹೇಳಿ. ಪರ್ಪಲ್ ಕಲರ್ ಬರ್ತಾ ಇದೆ. ಮಿಕ್ಸ್ ಪಿಂಕ್ ಆ್ಯಂಡ್ ಪರ್ಪಲ್ ನೋಡ್ತಾ ಇದ್ದೀರಾ ಅಲ್ವಾ. ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ, ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆ ಶೇರ್ ಕೂಡ ಮಾಡಿ ಅಂತ ಹೇಳ್ತಾ ಈ ಒಂದು ತೂಕ ಇಳಿಸುವಂತಹ ಜ್ಯೂಸನ್ನು ಅಥವಾ ಟೀಯನ್ನು ಮಾಡಿ ನಾನಿವತ್ತು ತೋರಿಸ್ತಾ ಇದ್ದೀನಿ. ನನಗೆ ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ, ನಿಜವಾಗ್ಲೂ ನೀವು ಸಪೋರ್ಟ್ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ನನ್ನ ವೀಡಿಯೋಗಳಲ್ಲಿ ಏನು ತಪ್ಪಾಗ್ತಿದೆ ಅಂತ ನನಗಂತೂ ಗೊತ್ತಿಲ್ಲ. ಸೊ ಯಾಕೆ ಅಂದರೆ ನನಗೆ ಸಬ್ಸ್ಕ್ರೈಬರ್ಸ್ ಆಗ್ತಾ ಇಲ್ಲ. ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್. ಬಾಯ್ ಬಾಯ್.